ಎಚ್ ನರಸಿಂಹಯ್ಯನವ್ರು ನನಗೆ ಬಹಳ ಪರಿಚಯ ಇದ್ರು, ತುಂಬಾ ತುಂಬಾ ಆತ್ಮೀಯರು ನನಗೆ. ಅವ್ರು ನ್ಯಾಷನಲ್ ಸ್ಕೂಲ್ನಲ್ಲಿ ಎಲ್ಲ ಕಡೆ ಒಂದು ಬೋರ್ಡ್ ಹಾಕಿದ್ರು, ಪ್ರಶ್ನಿಸದೆ ಏನನ್ನು ಒಪ್ಪಬೇಡಿ ಅಂತ. ಅಲ್ಲೊಂದು ಕ್ವೆಶ್ಚನ್ ಮಾರ್ಕ್. ನಾನು ಒಂದು ಸಮಾರಂಭದಲ್ಲಿ ಸುಮ್ಮನೆ ತಮಾಷೆ ಮಾಡಿದೆ, ಎಚ್ ನರಸಿಂಹಯ್ಯನವರು ಎಲ್ಲಾ ಕಡೆ ಬರೆದಿದ್ದಾರೆ, ಪ್ರಶ್ನಿಸದೆ ಏನನ್ನು ಒಪ್ಪಬೇಡಿ, ಆ ವಾಕ್ಯವನ್ನು ಕೂಡ ಅಂದೆ ನಾನು. ಹಾಗಂತ ತಕ್ಷಣ ಅವ್ರು ಅಲ್ಲೇ ನಿಂತ್ಕೊಂಡು ಇವ್ರು ಹೇಳಿದ್ದನ್ನೂ ಕೂಡ ಅಂದ್ರು. ಆಮೇಲೆ ನಿಮ್ಮೆಲ್ರಿಗೂ ಗೊತ್ತಿರಲಿ, ಎಲ್ಲರೂ ಒಂದೇ ಪ್ರಶ್ನೆ ಕೇಳ್ತಾರಪ್ಪ, ಎಚ್ ನರಸಿಂಹಯ್ಯನವರು ಯಾಕೆ ಮದುವೆ ಆಗಿಲ್ಲ? ಒಂದೇ ಡೈಮೆನ್ಷನ್ ಆ ಕ್ವೆಶ್ಚನ್ ಕೇಳೋದಕ್ಕೆ. ಬೇರೆ ಕಡೆಯಿಂದನೂ ಪ್ರಶ್ನೆ ಕೇಳ್ಬೋದು, ಎಚ್ ನರಸಿಂಹಯ್ಯನವರು ಯಾಕೆ ಮದುವೆ ಆಗಿಲ್ಲ ಅನ್ನೋ ಹಾಗೇನೆ ಎಚ್ ನರಸಿಂಹಯ್ಯನವ್ರನ್ನ ಯಾರೂ ಯಾಕೆ ಮದುವೆ ಆಗಿಲ್ಲ ಹಂಗೂ ಕೇಳ್ಬೇಕಲ್ವಾ? ಹಂಗೂ ಕೇಳ್ಬೋದು. ಹಂಗ್ ಕೇಳಿದ್ರೆ ಉತ್ತರ ನನಗೆ ಗೊತ್ತು. ಏನು ಅಂದ್ರೆ, ಹೆಣ್ಣನ್ನು ನೋಡಿದಾಗ ಗಂಡಸರ ಮುಖದ ಮೇಲೆ ಮೂಡಬೇಕಾದದ್ದು ಆಶ್ಚರ್ಯ ಸೂಚಕ ಚಿಹ್ನೆ. ಆದ್ರೆ ಇವರೆಲ್ಲಾ ಕಡೆ ಕ್ವಶನ್ ಮಾರ್ಕ್ ಹಾಕೊಂಡು ಕೂತವ್ರೆ. ಅವನು ಕ್ವಶನ್ ಮಾರ್ಕ್ ಹಾಕಿದ ತಕ್ಷಣ ಅವನು ಗೆಟ್ ಔಟ್ ಅಂದಿರ್ತಾಳೆ, ಅದರಿಂದ ವಾಪಸ್ ಬಂದಿದ್ದಾರೆ. ಅವರಿಗೆ ಎಂತ ಹಾಸ್ಯ ಪ್ರಜ್ಞೆ ಇತ್ತು ಅಂದ್ರೆ, ನರಸಿಂಹಯ್ಯನವರು ತೀರ್ಕೊಳ್ಳೋದು 4 ದಿವಸ ಅಂತ ಆಸ್ಪತ್ರೆಗೆ ಹೋಗಿದ್ವಿ ನಾವು ಅವ್ರನ್ನ ಭೇಟಿಯಾಗೋದಕ್ಕೆ. ಡೆತ್ ಬೆಡ್ ಅಲ್ಲಿ ಇದ್ರು ಅವರು. ಅವ್ರೂರ್ನವ್ರೊಬ್ರು ಮಂಜುನಾಥ್ ಅಂತ ನನ್ನ ಸ್ನೇಹಿತರು, ಇಬ್ರು ಹೋದ್ವಿ ಅವ್ರು ನೋಡೋಣ ಅಂತ. ಅವಾಗ ಅವರು, ಕೃಷ್ಣೇಗೌಡ್ರೆ ಇನ್ಮೇಲೆ ಆಯ್ತಪ್ಪ, ಆಯ್ತು ಇನ್ಮೇಲೆ ಈ ಸಲ ನಾನು ಬದುಕಲ್ಲ. ನಾನು ಸುಮ್ಮನಿರಿ ಸರ್, ಯಾಕೆ ಹಂಗೆ ಹೇಳ್ತೀರಿ? ಇರ್ತೀರಿ ಸರ್ ನೀವು, ನಿಮಗೇನು ಗೊತ್ತಪ್ಪ, ನನಗೆ ಗೊತ್ತು. ಇಲ್ಲ ಅಂದರು. ಆಮೇಲೆ ಅವರು ಮಂಜು, ಅವ್ರ ಊರಿನವರು, ಗೌರಿಬಿದನೂರು ಹೊಸೂರಿನವರು, ಮಂಜು ನಾನು 10 ದಿವಸ ನೀನು ಊರಲ್ಲೇ ಇರ್ಬೇಕಪ್ಪ ಅಂತ. ಸುಮ್ಮನಿರಿ ಸರ್, ಅದೆಲ್ಲ ಯಾಕೆ ಮಾತು? ಇಲ್ಲ ಇಲ್ಲ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಇರಬೇಕು. ಆಮೇಲೆ ಈ ಶರೀರನ ತಗೊಂಡು ಹೋಗಿ ಒಣಸೌದೆ ಹಾಕಿ ಸುಟ್ಟಾಕ್ಬಿಡಿ, ಪುರ್ರ ಅಂತ ಉರಿದು ಹೋಗ್ಬಿಡ್ಲಿ, ಏನೂ ಉಳಿಬಾರ್ದು, ಒಣಸೌದೆ ಹಾಕಿ ಸುಟ್ಟಾಕ್ಬಿಡಿ ಅಂದ್ರು. ಇರ್ಲಿ ಬಿಡಿ ಸರ್. ಇಲ್ಲ ಇಲ್ಲ ಇಲ್ಲ, ಚೆನ್ನಾಗಿ ಒಣಗಿರೋ ಸೌದೆ ಹಾಕಿ ಸುಡ್ಬೇಕು, ಹಸಿ ಸೌದೆ ಹಾಕ್ಬಿಡಿ ಅಂದ್ರು. ಅವರು, ಬಿಡಿ ಸಾರ್, ನಾವೇನೋ ಹಾಕೊಂಡು ಸುಡ್ತೀವಿ, ನೀವೇನು ಅದು ಒಣಸೌದೆನೇ ಬೇಕು ಅಂತ ಏನು ಅಂತ ಇವ್ರಂದ್ರು. ಅದಕ್ಕೆ ಅವರು, ಇಲ್ಲ ಇಲ್ಲ ಮಂಜು, ಇಲ್ಲಪ್ಪ, ಅದು ಹಸಿ ಸೌದೆ ಬೇಡ, ಹೊಗೆ ಆಡುತ್ತೆ, ನನಗೆ ಕೆಮ್ಮು ಕಣ. ಅಕಸ್ಮಾತ್ ಕೆಮ್ಬಿಟ್ರೆ ಇವ್ರ ಮಗ ಸತ್ತಿಲ್ಲ ಅಂತ ಜನ ಆತಂಕ ಪಟ್ಕೊಬಿಡ್ತಾರಪ್ಪ. ಅದು ಎಚ್ ನರಸಿಂಹಯ್ಯನವರು.